ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಶು ಆ್ಯಂಡ್ ಚಿರು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮಾಡಿದವರಿಗೆ ಥ್ಯಾಂಕ್ಸ್. ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ಗೆ ಪ್ರೆಸ್ ಮಾಡಿದ್ರೆ ನಿಮಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನೀವೇ ನೋಡ್ಬೋದು. ಇವತ್ತಿನ ವಿಡಿಯೋ ಏನಾಗಿತ್ತಂದರೆ ಚಿಲ್ಡ್ರನ್ಸ್ ಡೇ ಇತ್ತಲ್ವ, ನನಗೆ ಅವತ್ತಿನ ದಿವಸ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಮಾರ್ನಿಂಗ್ ಅವನಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಎಲ್ಲ ರೆಡಿ ಆಗಿಬಿಟ್ಟು ಕಲರ್ ಯೂನಿಫಾರ್ಮ್ ಹೇಳಿದರು. ಕಲರ್ ಯೂನಿಫಾರ್ಮಲ್ಲಿ ಹೋಗ್ತಾ ಇದ್ದ. ಸ್ಕೂಲಲ್ಲೆಲ್ಲ ಫುಲ್ ಸೆಲೆಬ್ರೇಷನ್ ಎಲ್ಲ ಜೋರಿತ್ತು. ಔಟ್ಸೈಡಿಂಗೆಲ್ಲ ಕರ್ಕೊಂಡವರಿಗೆ ಗೇಮ್ಸು ಅವೆಲ್ಲ ಆಟ ಆಡಿಸಿದ್ರು. ಎಲ್ಲ ಫನ್ನಿಯಾಗಿತ್ತು. ಆವತ್ತಿನ ದಿನ ಅವ್ನು ಫುಲ್ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ. ಚಿಲ್ಡ್ರನ್ಸ್ ಡೇ ಅಂತೂ ಅವ್ರಿಗೆ ಫುಲ್ಲು ಸಖತ್ತಾಗಿ. ಇವತ್ತು ನಮ್ಮ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಎಲ್ಲ ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡ್ಸಿ ಎಲ್ಲ ಮಾಡಿದ್ದಾರೆ ನೋಡಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಸ್ಮೈಲಿ. ಬನ್ನಿ ಏನಿದೆ ಅಂತ ನೋಡಿ. ಇಲ್ಲ ನೋಡಿ ಏನಿದೆ. ಕೇಳು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸರ್. ಕೊನೆಗೂ ಸ್ಕೂಲಲ್ಲೆಲ್ಲ ಫಂಕ್ಷನ್ ಮುಗೀತು. ಗಿಫ್ಟು ಕೊಟ್ಟರು. ಅವನು ಗಿಫ್ಟ್ ಎಲ್ಲ ಓಪನ್ ಮಾಡಿ ತುಂಬ ಖುಷಿಯಾಗಿಲ್ಲ. ಥ್ಯಾಂಕ್ ಯು ಸರ್ ಆ್ಯಂಡ್ ಟೀಚರ್ ಮಾಡಿ ಅನ್ನು ಗಿಫ್ಟ್ ಇದೆ ಹೇಗಿದೆ ಅಂತ ಒಟ್ಟಿನಲ್ಲಿ ಅದನ್ನು ಆಡ್ಕೋತಾ ಖುಷಿ ಇದ್ದ. ಅದರಲ್ಲಿ ಸ್ಮೈಲಿ ಬೇರೆ ಇತ್ತು. ಫುಲ್ ಖುಷಿಯಾದ. ಇದು ಚಿಲ್ಡ್ರನ್ಸ್ ಡೇ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಗೌರಿ ಹಬ್ಬ ಇರೋದ್ರಿಂದ, ಗೌರಿ ಹುಣ್ಣಿಮೆ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ನಾವು ದೇವ್ರ ಪಾತ್ರೆಗಳನ್ನೆಲ್ಲ ಹಾಕಿ ಪೀತಾಂಬರಿ ಹಾಕಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಮುಂಚೆನೇ. ಇವಾಗೆಲ್ಲ ಒಂದೊಂದನ್ನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದನ್ನೇ ಎಲ್ಲ ಜೋಡಿಸ್ಕೋಬೇಕಲ್ವ. ಬೇಗ ಎಲ್ಲ ಜೋಡಿಸ್ಕೋತಾ ಇದ್ದೆ. ದೇವ್ರ ಪಾತ್ರೆಯಲ್ಲೆಲ್ಲ ನೀರು ಹಾಕಿಬಿಟ್ಟು ಎಲ್ಲ ಮತ್ತು ಫೋಟೋಗಳನ್ನೆಲ್ಲ ಒರೆಸ್ಕೋತಾ ಇದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಅಜ್ಜಿ ಮನೆಗೆ ಹೋಗ್ತಾಯಿದ್ರು. ನಾವು ಹುಟ್ಟಿ ಬೆಳೆದಿದ್ದು ಅದೇ ಮನೆಯಲ್ಲೇ. ಯಾಕಂದರೆ ಅಲ್ಲಿ ಗೌರಿ ಹುಣ್ಣಿ ಇರೋದ್ರಿಂದ ನಮಗೆ ಇವತ್ತು ನಾವು ಎಡೆ ಹಾಕ್ತಾಯಿದ್ವಿ. ತೀರ್ಕೊಂಡಿರ್ತಾರಲ್ವ ಅವರಿಗೆ ಎಡೆ ಹಾಕ್ತಿದ್ವಿ. ನಮ್ಮ ಚಿಕ್ಕಪ್ಪ ಇಬ್ಬರು ಚಿಕ್ಕಪ್ಪರು, ಅಜ್ಜ ಅಜ್ಜಿ 4 ಜನಕ್ಕೂ ನಾವು ಇವತ್ತು ಎಡೆ ಹಾಕ್ತೀವಿ. ಅದನ್ನು ತೋರಿಸ್ತೀನಿ ಮುಂದೆ ಹೋಗ್ತಾ. ದೇವ್ರ ಪೂಜೆ ಎಲ್ಲ ಈ ಕಳಸ ಎಲ್ಲ ಇಡಬೇಕಲ್ಲ, ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ಅಂತೂ ಬೇಗ ಮಾಡೋಣ ಅಂತ ಇದ್ದೆ. ಬೇಗ ಆಗಬೇಕಲ್ವಾ. ಪೂಜೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನಾವು ಯಾವತ್ತೂ ಈ ಥರ ಹತ್ತಿಗೆ ಯಾವತ್ತೂ ಹಾಕಿಡಲ್ಲ ಗೆಜ್ಜೆ ವಸ್ತ್ರಕ್ಕೆ. ಅವಾಗೇ ನಾನು ಅರಿಶಿನ ಕುಂಕುಮ ಹಾಕ್ಕೊಂಡು ರೆಡಿ ಮಾಡ್ಕೋತೀವಿ. ಬರೀ ಪ್ಲೇನ್ ಅಷ್ಟೇ ಮಾಡಿಟ್ಟಿರ್ತಾರೆ ಅಮ್ಮ. ಇವಾಗೆಲ್ಲ ರೆಡಿ ಆಯಿತು. ಅದನ್ನು ನಾನು ದೇವ್ರಿಗೆ ಹಾಕ್ತಾಯಿದ್ದೀನಿ. ಬೇಗ ಎಲ್ಲ ಪೂಜೆ ಮಾಡ್ಕೋತಾ ಇದ್ದೆ. ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಇವಾಗ ದೀಪಕ್ಕೆ ಬತ್ತಿನೂ ಅಂಟಿಸ್ತಾ ಇದ್ದೆ. ಎಣ್ಣೆ ಎಲ್ಲ ಹಾಕಿಬಿಟ್ಟೆ. ಅಮ್ಮ ಹೊರಡ್ತಾ ಇದ್ದಾರೆ. ಎಲ್ಲ ಕ್ಲೀನ್ ಆಯಿತು. ಇನ್ನು ಹೂವೆಲ್ಲ ಇಡಬೇಕು. ಹೂವು ತೊಗೊಂಡೆ. ಇದು ನಮ್ಮ ಮನೆಯಲ್ಲೇ ಬೆಳೆದಿರುತ್ತೆ. ನಾವು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೂ ನಾವು ಬೇವಿನ ಸೊಪ್ಪನ್ನು ಹಾಕ್ತೀವಿ. ಎಲ್ಲಮ್ಮ ದೇವರಿಗೆ ಬೇವಿನ ಸೊಪ್ಪು ಬೇಕಲ್ವ, ಅದಕ್ಕೋಸ್ಕರ ನಾವು ಮಾಡ್ತೀವಿ. ಕೊನೆಗೂ ಫೈನಲ್ ಆಗಿ ಪೂಜೆ ಮುಗೀತು. ಪೂಜೆ ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಯಾರೊಬ್ಬರು ಕಮೆಂಟ್ ಮಾಡ್ತಾಯಿಲ್ಲ ಇನ್ನೂ. ಪ್ಲೀಸ್ ಬೇಗ ನಮಗೂ ಕಮೆಂಟ್ ಮಾಡಿ. ನಮಗೂ ಖುಷಿ ಆಗುತ್ತೆ. ಓಕೆನಾ. ನೋಡಿ ಅದು ಕಾಯಿ ಹೊಡಿತಾ ತೊಟ್ಲು ಕಾಯಿ ಹೊಡೆದ್ಬಿಡ್ತು. ನನಗಂತೂ ಸಿಕ್ಕಾಪಟ್ಟೆ ನಗು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೂ ಪೂಜೆ ಮಾಡಿದೆ. ಕೊನೆಗೂ ಖುಷಿ ಆಯಿತು. ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಎಲ್ಲ ಫೈನಲಿ ಪೂಜೆ ಮಾಡ್ತು. ಲೋಪಾನೂ ಹಾಕ್ತಾಯಿದ್ದೆ. ಲೋಪಾನ
ಫೈನಲಿ ಪೂಜೆ ಅಂತೂ ಮುಗೀತು. ಗೌರಿ ಹುಣ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ. ನಾನು ಮಾಡಿರೋ ಪೂಜೆ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ನಿಮಗೆ ಈ ಪೂಜೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ತುಂಬ ಜನಗಳಿಗೆ ಶೇರ್ ಮಾಡಿ. ಹೇಗಾಗಿದೆ ಅಂತ ಹೇಳಿ. ಫೈನಲಿ ಕಂಪ್ಲೀಟೆಡ್. ಈ ನೆಕ್ಸ್ಟ್ ಅಜ್ಜಿ ಮನೆಗೆ ಹೋಗ್ಬೇಕಲ್ವಾ, ಈಗ ಹೋಗ್ತೀವಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ನಾನು, ನಮ್ಮ ಸಿಸ್ಟರು. ಚಿರು ಸ್ಕೂಲಿಗೆ ಹೋಗಿದ್ದ. ನಾವು ಹುಟ್ಟಿ ಬೆಳೆದ ಮನೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ. ಇದು ನಮ್ಮ ರಾಣೆಬೆನ್ನೂರಲ್ಲಿರೋ ಸಾಲ್ಮನಿ ಹಾಸ್ಪಿಟಲ್. ಕೊನೆಗೂ ಬಂತು ನಮ್ಮ ಅಜ್ಜಿ ಮನೆ. ಇದೇ ನೋಡಿ ನಾವು ಹುಟ್ಟಿ ಬೆಳೆದ ಮನೆ. ನಾವು ಪ್ರತಿಯೊಂದು ಹಬ್ಬನೂ ಈ ಮನೆಯಲ್ಲೇ ಮಾಡ್ತೀವಿ. ಎಂಟ್ರೆನ್ಸ್, ತುಳಸಿ ಕಟ್ಟಿ. ನಮ್ಮ ತಂಗಿ ಹುಷಾರಿಲ್ಲ ಅಂತ ಮಲಗಿದ್ಲು. ಇದು ಡೈನಿಂಗ್ ಹಾಲು. ನಮ್ಮ ಅಜ್ಜಿ ಡೈಲಿ 9 ಗಂಟೆ ಪೂಜೆ ಮುಗಿಸ್ತಾರೆ, 2:30 3 ಗಂಟೆ ಮಟ್ಟ ಪೂಜೆ ಮಾಡ್ತಾರೆ. ನೋಡಿ ಇವತ್ತು ಎಡೆ ಹಾಕೋ ಸಂಬಂಧ ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ. ಅಡುಗೆ ಮನೇಲಿ ಎಲ್ಲರೂ ಫುಲ್ ಬ್ಯುಸಿ. ಕಡುಬು, ವಡೆ, ಚಪಾತಿ, ಪಲ್ಯ, ಸಾಂಬಾರು, ತುಂಬ ವೆರೈಟಿ ಇತ್ತು. ನಮ್ಮ ಆಂಟಿನೋ ಹುಡುಕ್ತಾ ಇದ್ದಾರೆ. ಇದು ನಮ್ಮ ಆಂಟಿ ರೂಮು. ಇದು ಫಸ್ಟ್ ನಾವು ಇದೇ ರೂಮಲ್ಲೇ ಮಲಗ್ತಿದ್ವಿ. ಈಗ ಅಜ್ಜಿ ಮಲಗ್ತಾರೆ ಈ ರೂಮಲ್ಲಿ. ನಮ್ಮದು ಹಿತ್ತಲ ಮನೆ ಇದು. ಮನೆ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಇನ್ನು ನೆಕ್ಸ್ಟ್ ಎಲ್ಲ ಆಯಿತು. ಎಲ್ಲರೂ ಒಬ್ಬೊಬ್ಬರೇ ಎಡೆ ಹಾಕ್ತಾಯಿದ್ರು. ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಇಡಬೇಕಲ್ಲ. ನಮ್ಮ ಅಜ್ಜ ಬೀಡಿ ತಂಬಾಕು ಹಾಕ್ತಿದ್ರು, ಅವರಿಗೆ ಬೀಡಿ ತಂಬಾಕು ಇಟ್ಟರು. ಇನ್ನೋದಿದ್ದೆಲ್ಲ ಮಾಮೂಲಿ. ನಾನು ಲೋಬಾನ ಹಾಕಿ ಅವರಿಗೆ ಖುಷಿಪಟ್ಟೆ. ನನ್ನ ಚೆನ್ನಾಗಿ ನೋಡ್ಕೊಳಪ್ಪ, ಒಳ್ಳೇದು ಮಾಡ್ರಪ್ಪ ಅಂತಂದು ಅವ್ರಿಗೆ ಬೇಡ್ಕೊಂಡು ಊದಿನ ಕಡ್ಡಿ ಹಾಕಿ ಲೋಬಾನೂ ಬೆಳಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮನ್ನು ಕಾಯ್ತಾ ಇರ್ತಾರೆ ಅವರು ಅಲ್ವಾ. ಕೊನೆಗೂ ಎಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೇನು ಊಟ ಮಾಡಬೇಕು. ಸ್ವಲ್ಪ ಎಲ್ಲ ನೋಡಿ, ನಮ್ಮದಂತೂ ಇಷ್ಟೇ ಮಾಡೋದು. ಈ ನೆಕ್ಸ್ಟ್ ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲರೂ. ಅಜ್ಜಿ ಅಲ್ಲಿ ಕೂತಿದ್ದಾರೆ. ನಮ್ಮದೆಲ್ಲ ಊಟದ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಊಟ ಇನ್ನು ಮನೆಗೆ ಬಂದ್ವಿ. ಮನೆಗೆ ಬರತ್ಲೆ ನಾನು ಮಲಗಿದ್ದಿದ್ದೆ. ಚಿರು ಹೇಳಿದ ಮಾತೇ ಕೇಳ್ತಿದ್ದಿಲ್ಲ. ಬೈದು ಒಂದು 5 ನಿಮಿಷ ಹೊರಗೆ ಹೋಗಿದ್ದೀನಿ. ಆಗಲೇ ಹೆಂಗೆ ಮಲಗಿದ್ದಾನೆ ಅದೇ ಸ್ಥಿತಿಯಲ್ಲಿ ಮಲಗಿಬಿಟ್ಟಿದ್ದಾನೆ, ಬ್ಯಾಗಿಗೆಲ್ಲ ಬಿಟ್ಬಿಟ್ಟು. ನಾವು ಚಡಂಗುಡಿಗೆ ಹೊಂಟಿದ್ದೇವೆ. ಅಲ್ಲಿ ನಮ್ಮ ದೇವರಿದೆ, ನಮ್ಮ ಫಸ್ಟ್ನೇ ದೇವರು ನಾಮ ದೇವತೆ. ಬನ್ನಿ ತೋರಿಸ್ತೇನೆ. ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಸಾರಿ ಉಟ್ಕೊಂಡು ಸಕ್ರೆ ಗೊಂಬೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅಲಂಕಾರ ಆಡ್ಕೊಂಡು ಚೆನ್ನಾಗಿದ್ದರು. ಇವತ್ತಿನ ಅಲಂಕಾರ ಶ್ರೀ ಸವದತ್ತಿ ಯಲ್ಲಮ್ಮನ ಅವತಾರ ಮಾಡಿದರು. ಚೆನ್ನಾಗಿತ್ತು. ನಾನು ಆರತಿ ಮಾಡಿದೆ. ನನ್ನ ಮಗ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡಿಲ್ಲ, ಬಟ್ ಓಕೆ. ಇನ್ನು ನೆಕ್ಸ್ಟು ಸ್ವಲ್ಪ ಊಟ ಮಾಡೋಣ ಅಂದ್ಕೊಂಡ್ವಿ. ರಶ್ ಇತ್ತು. ಇನ್ನು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾಯಿದ್ದೆ. ತುಂಬ ರಶ್ ಇತ್ತು. ಪ್ಲೇಟ್ ಸಿಗ್ತಾ ಇದ್ದಿದ್ದಿಲ್ಲ. ಪ್ಲೇಟ್ ತಗೊಂಡು ಕೇಸರಿ ಬಾತು, ಟೊಮೊಟೊ ಬಾತ್ ಮಾಡಿದರು. ಅದು ತಿನ್ಕೊಂಡು ಅವನಿಗೂ ಸ್ವಲ್ಪ ತಿನ್ನಿಸ್ದೆ. ಬೇಡ ಅಂತಿದ್ದ. ಪ್ರಸಾದ ತಿನ್ನು ಅಂದು ಒಂದು 4 ತುತ್ತು ಅವನಿಗೂ ತಿನ್ನಿಸಿದ್ವಿ. ಆಟ ಆಡ್ತಾಯಿದ್ದ, ಸುಮ್ಮನೆ ಇರ್ತಾಯಿದ್ದಿದ್ದಿಲ್ಲ. ಹಾಗೆ ಈಗ ಮಾಡಿ ಒಂದು ಸ್ವಲ್ಪ ತಿನ್ನಿಸಿದೆ. ಇನ್ನು ನೆಕ್ಸ್ಟ್ ಹೊರಡೋಣ ಅಂತ ಇದ್ದೆ. ಇನ್ನು ನೆಕ್ಸ್ಟ್ ಮನೆಗೆ ಹೋಗ್ತೀವಿ. ಎಲ್ಲರೂ ಗುಡ್ ನೈಟ್, ಶುಭೋದಯ ಎಲ್ಲರಿಗೂ. ಗೌರಿ ಹುಣ್ಣಿಮೆಯ ಶುಭಾಶಯಗಳು. ಇನ್ನು ಬ್ಯಾಕ್ ಟು ಹೋಮ್. ಬಾಯ್, ಗುಡ್ ನೈಟ್.